ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ 6:30ಗೆ ವ್ಲಾಗ್ನ ಶುರು ಮಾಡಿದ್ದೀನಿ. ಇದು ಗುರುವಾರದ ವ್ಲಾಗು. ಇವತ್ತು ಊರಿಗೆ ಹೋಗ್ತಾಯಿದ್ನಿ, ಹಂಗಾಗಿ ಸ್ವಲ್ಪ ಪಾಟಲ್ಲೆಲ್ಲ ಸೊಪ್ಪು ಚೆನ್ನಾಗಿ ಬಂದಿತ್ತು. ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು, ಸೊಪ್ಪು ಕಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ನಿ ಹೊರಗಡೆ. ಇದು ಮುಂಚೆ ಹಾಕಿದ್ದು ಪಾಲಕ್ಕು ಮತ್ತು ಚಿಲ್ಕರ್ವೇದು. ಒಂದು ವಾರಕ್ಕೆ ಒಂದು ಟೈಮ್ ನಾನು ಸೊಪ್ಪನ್ನ ಕಿತ್ಕೊಳ್ತೀನಿ. ಒಂದು ವಾರ ಆದಮೇಲೆ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪಂತೂ. ಮತ್ತು ಇನ್ನೆರಡು ಪಾಟಲ್ಲಿ ಹಾಕಿರೋದು ಇದು ಚಿಲ್ಕರ್ವೆ, ಇನ್ನೊಂದರಲ್ಲಿ ಇದು ಕೊತ್ತಂಬರಿ ಸೊಪ್ಪಿನ ಬೀಜ, ಹಾಗೆ ಇನ್ನೊಂದರಲ್ಲಿ ಪಾಲಕ್ ಹಾಕಿದ್ನಿ. ಇನ್ನು 15 ದಿವಸ ಹೋದರೆ ಸಾಕಷ್ಟು ಸೊಪ್ಪು ಸಿಗುತ್ತೆ, ತುಂಬ ಈಸಿಯಾಗಿ ಬೆಳ್ಕೊಬೋದು. ಆರ್ಗ್ಯಾನಿಕ್ ಸೊಪ್ಪು, ಸಾಂಬಾರು ಅಷ್ಟೇ ರುಚಿಯಾಗುತ್ತೆ. ನಾನು ಅಕ್ಕಿ ತೊಳೆದಿರೋ ನೀರು, ಬೇಳೆ ತೊಳೆದಿರೋ ನೀರು, ಹಾಗೆ ಸೊಪ್ಪು ತರಕಾರಿ ತೊಳೆದಿರೋ ನೀರನ್ನ ಇದರಲ್ಲೇ ಹಾಕ್ತೀನಿ. ನಾನು ಎಕ್ಸ್ಟ್ರಾ ನೀರೇನು ಹಾಕೋಕ್ಕೆ ಹೋಗಲ್ಲ. ಈಗಾದರೆ ಸೊಪ್ಪು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತೀಕ್ ಸಹ ಆವಾಗಲೇ ಎದ್ದಿದ್ದ, ಅವನು ಬಂದಿದ್ದ ನನ್ನ ಜೊತೆಗೆ. ಹಾಗೆ ಇವತ್ತು ನಾನು ವೆಯ್ಟ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ನಿ. ನನಗೆ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ತುಂಬ ಭಯ ಆಗ್ತಾಯಿದೆ. 2-3 ದಿನ ಆಯಿತು ನಾನು ವೆಯ್ಟ್ ಚೆಕ್ ಮಾಡಿಲ್ಲ ಯುಗಾದಿ ಹಬ್ಬದಿಂದ. ಯಾಕಂದರೆ ಆಯಿಲ್ ಐಟಮು ಅದು ಇದು ತಿಂದಿದ್ದೀನಿ. ಸಮೋಸ, ಕಡುಬು ಆಗಲಿ, ಹಪ್ಳ ಆಗಲಿ, ಈ ಥರದ್ದೆಲ್ಲ ತಿಂದು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ವೆಯ್ಟೇ ಚೆಕ್ ಮಾಡಿಲ್ಲ. ಇವತ್ತು ಊರಿಗೆ ಹೋಗ್ತಾಯಿದ್ನಿ, ಹಂಗಾಗಿ ಅಲ್ಲಿ ವೆಯ್ಟ್ ಮಿಷನ್ ಇಲ್ಲ. ಒಂದು ಸಲ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ನಿ. ನನಗಾದರೂ ವೆಯ್ಟು ಚೆಕ್ ಮಾಡೋದಕ್ಕೆ ಭಯ ಆಗ್ತಾಯಿದೆ. ಗೇಯ್ನ್ ಆಗಿದ್ದೀನಿ ಅಂತಂದರೆ ವೆಯ್ಟ್ ಗೇಯ್ನ್ ಆಗಿದ್ದೀನಿ ಅಂತ. ನೋಡೋಣ, ಇವತ್ತು ನಿಮಗೂ ವೆಯ್ಟ್ ಚೆಕ್ ಮಾಡಿ ತೋರಿಸಿ ಹೋಗ್ತೀನಿ. ಹಾಗೆ ಸೊಪ್ಪು ಕಿತ್ಕೊಳ್ತಾಯಿದ್ದು ನೋಡಿ. ಸೊಪ್ಪು ನೋಡ್ತಾಯಿದ್ರೆ ಖುಷಿ ಆಗ್ತಾಯಿದೆ. ನನಗೆ ಊರಿಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಈ ಸೊಪ್ಪು ನೋಡ್ತಾಯಿದ್ರೆ ಬರೋ ಅಷ್ಟರಲ್ಲಿ ಏನಾಗುತ್ತೋ ಏನೋ ಅಂತ ಭಯ ಆಗುತ್ತೆ. ನಮ್ಮ ಮನೆಯವ್ರು ಇರ್ತಾರೆ, ಅವರು ನೋಡ್ಕೊಳ್ತಾರೆ, ಆದರೂ ಏನೋ ಒಂಥರ ಮನಸ್ಸಿಲ್ಲ ಈ ಸೊಪ್ಪನ್ನ ಬಿಟ್ಟು ಹೋಗೋದಕ್ಕೆ. ಅಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಮಾತ್ರನ. ಸೊಪ್ಪೆಲ್ಲ ಕಿತ್ಕೊಂಡು ನಾನು ನೀಟಾಗೆಲ್ಲ ತೊಳೆದು ಮತ್ತು ಈ ಸೊಪ್ಪಿಂದು ತೊಳೆದಿರೋ ನೀರಿದೆಯಲ್ಲ ಅದನ್ನು ಸಹ ನಾನು ಗಿಡಕ್ಕೆ ಈಗಲೇ ಹಾಕ್ತೀನಿ. ನಾನು ನಲ್ಲಿಯಲ್ಲಿ ಬರೋ ನೀರೇನು ಹಾಕೋದಕ್ಕೆ ಹೋಗಲ್ಲ. ಅಕ್ಕಿ ತೊಳೆದಿರೋದು, ಬೇಳೆ ತೊಳೆದಿರೋದು, ಈ ಥರ ಸೊಪ್ಪು ತರಕಾರಿ ತೊಳೆದಿರೋ ನೀರೇ ಬೇಜಾನಿರುತ್ತೆ. ಹಂಗಾಗಿ ನಾನು ನಲ್ಲಿಯಲ್ಲಿ ಬರೋ ನೀರೇನು ಹಾಕೋದಕ್ಕೆ ಹೋಗಲ್ಲ. ನೋಡಿ, ಇಷ್ಟು ಸೊಪ್ಪು ಸಿಕ್ಕಿದೆ. ಈಗ ಇದನ್ನ ಒಂದು ಬಕೆಟಲ್ಲಿ ಹಾಕ್ಕೊಂಡು ತೊಳಿತೀನಿ. ತೊಳೆದ್ಬಿಟ್ಟು ಈ ನೀರನ್ನ ನಾನು ಗಿಡಕ್ಕೆ ಹಾಕ್ತೀನಿ. ಪ್ರತೀಕಂತೂ ನಾನು ಏನು ಕೆಲಸ ಮಾಡೋಕ್ಕೆ ಹೋದರೂ ಅದಕ್ಕೆ ಅವನು ಬಂದಿರ್ತಾನೆ. ನೋಡಿ, ಸೊಪ್ಪು ನೋಡ್ತಾಯಿದ್ರೆ ಹಂಗೆ ತಿನ್ಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಸೊಪ್ಪು ಮಾತ್ರನ. ತುಂಬ ಚೆನ್ನಾಗಾಯಿತು ಸಾಂಬಾರು ಅಷ್ಟೇ. ನಾನು ಸೊಪ್ಪು ಸಾಂಬಾರು ಮಾಡಿಟ್ಟು ಊರಿಗೆ ಹೋದೆ. ನೋಡಿ, ನೀರು ಹಾಕ್ತಾಯಿದ್ದೀನಿ. ಹಾಗೆ ನಾನು ವೆಯ್ಟ್ ಸಹ ಈಗ ನಾನು ರಿವೀಲ್ ಮಾಡ್ತೀನಿ. ನೋಡಿ, ಭಯ ಆಗ್ತಾಯಿದೆ ನನಗೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೀನಿ, ಹಂಗಾಗಿ ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. 2 ದಿನ ವೆಯ್ಟ್ ಚೆಕ್ ಮಾಡಿಲ್ಲ, ಯಾಕಂದರೆ ಹಬ್ಬ ಯುಗಾದಿ ಹಬ್ಬದಿಂದ ನಾನು ವೆಯ್ಟ್ ಚೆಕ್ ಮಾಡಿಲ್ಲ. ಯುಗಾದಿ ಹಬ್ಬದಲ್ಲೆಲ್ಲ ಚೆನ್ನಾಗಿ ತಿಂದು ಸಮೋಸ, ಕಡುಬು, ಹಪ್ಪಳ ಅದೆಲ್ಲ ತಿಂದುಬಿಟ್ಟು ವೆಯ್ಟ್ ಗೇನ್ ಆಗಿಲ್ಲ ಅಂತೇಳಿ ನಾನು ಆ ಬೈಕೆ ನಾನು ವೆಯ್ಟೇ ಚೆಕ್ ಮಾಡಿರಲಿಲ್ಲ. 70 ದಾಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಬೆಳಿಗ್ಗೆ ನಾನು ಖಾಲಿ ಹೊಟ್ಟೆಯಲ್ಲಿ ವೆಯ್ಟ್ ಚೆಕ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಅಪ್ಪ, ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಾ ಅಂತ ಅನಿಸ್ತು. ಯಾಕಂದರೆ ಸಮೋಸ, ಕಡುಬು ಅದೆಲ್ಲ ತಿಂದುಬಿಟ್ಟು ನಾನು ಆಗಿದ್ದೀನಿ ಬಿಡು. ಅಂದರೆ ಅಷ್ಟಾಗಿ ನಾನು ಡಯಟು ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ತಿಂತಾ ಇದ್ದೆ 3 ಟೈಮು. ಹಾಗಾಗಿ ವೆಯ್ಟ್ ಗೇನ್ ಆಗಿದ್ದೀನಿ ಅಂತಲೇ ಅಂದ್ಕೊಂಡೆ. ಆದರೆ ಇವತ್ತು ಬೆಳಿಗ್ಗೆ ನಾನು ವೆಯ್ಟ್ ಚೆಕ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಅಪ್ಪ, ಇಷ್ಟು ಕಡಿಮೆ ಆಗಿದ್ದೀನಿ ಅನ್ನಿಸ್ತು. ಆ ಖುಷಿಗೆ ನಾನು ವಿಡಿಯೋ ಸಹ ಮಾಡ್ತಾಯಿದ್ದೀನಿ. ಹಾಗೆ ಊರಿಗೆ ಹೋಗ್ತಾ ಇರೋದ್ರಿಂದ ಅಲ್ಲಿ ವೆಯ್ಟ್ ಮಿಷನ್ ಇಲ್ಲ, ಹಾಗಾಗಿ ಎಷ್ಟಿದ್ದೀನಿ ಅಂತ ಕ್ಯೂರಿಯಾಸಿಟಿಗೆ ನಾನು ವೆಯ್ಟ್ ಚೆಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ ನನ್ನ ವೆಯ್ಟು ತುಂಬ ಖುಷಿ ಆಯಿತು ನನಗಂತೂ. ನಾನೀಗ ನನ್ನ ವೆಯ್ಟ್ ತೋರಿಸ್ತೀನಿ ಎಷ್ಟಿದೆ ಅಂತ. ಸರಿ ಕಾಣಿಸಲ್ಲ, ತೋರಿಸ್ತೀನಿ. ಅಲ್ಲೇ ತೋರ್ಸಂಗೇನು, ಹತ್ರಕ್ಕೆ ಹೋಗು. ನೋಡಿದ್ರಲ್ಲ, ನನ್ನ ವೆಯ್ಟು 68,800 kg ಇದ್ದೀನಿ. ನಾನು ಇಷ್ಟು ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಯುಗಾದಿ ಹಬ್ಬಕ್ಕಿಂತ ಮುಂಚೆಯಿಂದನೂ ಅಷ್ಟಕ್ಕಷ್ಟೇ ಡಯಟ್ ಮಾಡಿದ್ದೆ. ಅಂದರೆ ಫುಡ್ ಅನ್ನೋದು ತುಂಬ ಕಂಟ್ರೋಲ್ ಮಾಡಿದ್ದೆ ನಾನು. ಸ್ವಲ್ಪ ತಿಂದೆ, 3 ಟೈಮು ತಿಂತಾಯಿದ್ದೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂತಿದ್ದೆ. ನೈಟ್ ಆದಷ್ಟು ನಾನು ಕಡಿಮೆ ಮಾಡ್ತಾಯಿದ್ದೆ. ಒಂದು 5 o'clock 6 o'clock ಎಲ್ಲನ ಏನಾದರೂ ತಿನ್ಬೇಕನ್ಸಿದ್ರೆ ತಿಂದುಬಿಟ್ಟು ನಾನು ಮತ್ತೆ ಏನು ತಿಂತಾ ಇರಲಿಲ್ಲ. ನಿನ್ನೆ ನೈಟೂ ಅಷ್ಟೇ, ನಾನು ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದೆ. ನೈಟು ಹೊರಗಡೆ ಹೋಗಿದ್ವಿ, ಇದು ಮಂಗಲೇಶ್ವರ ಸ್ವಲ್ಪ ರೆಡಿ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ತೆಗ್ದಿಟ್ಟಿದ್ದೆ. ಇದನ್ನ ಸುತ್ತಿಸ್ಕೊಬರೋಣ ಗೋಲ್ಡ್ ಚೈನ್ಗೆ ಅಂತ ಹೋಗಿದ್ವಿ. ಮಹತ್ತು ಬಿಡಲಿಲ್ಲ, ನನಗೆ ಪಾನಿಪುರಿ ಬೇಕು ಅಂತೇಳಿ ತುಂಬ ಹಠ ಮಾಡ್ದೆ. ಹಾಗಾಗಿ 3 ಜನದಿಂದ 2 ಪ್ಲೇಟ್ ತೊಗೊಂಡಿದ್ವಿ.
ಅದರಲ್ಲಿ ನಾನು ಒಂದು 3 ಸ್ಪೂನ್ ಆಗೋಷ್ಟು ತಿಂದು ಮತ್ತೆ ನಾನು ಮನೆಗೆ ಬಂದು ಏನು ತಿಂದಿಲ್ಲ, ಒಂದು ಲೋಟ ನೀರು ಕುಡಿದು ಅದೇ ಮಲ್ಕೊಂಡೆ. ಹಂಗಾಗಿ ಆ ಥರ ನಾನು ಫುಡ್ ಕಂಟ್ರೋಲ್ ಮಾಡ್ತಿದ್ದೆ. ಏನಾದರೂ ತಿಂದರೆ ನಾನು ಊಟನ ಬಿಡ್ತಾಯಿದ್ದೆ. ಅಂದರೆ ನಾನು ನಿನ್ನೆ ಮಧ್ಯಾಹ್ನ ಒಂದು 3:30-4 ಗಂಟೆಗೆ ಊಟ ಮಾಡಿದ್ವಲ್ಲ, ಮತ್ತೆ ಒಂದು 6 ಗಂಟೆಗೆ ಸ್ವಲ್ಪ ಪಾನಿಪುರಿ ತಿಂದಿದ್ದೆ, ಒಂದು 2-3 ಸ್ಪೂನ್ ಆಗೋಷ್ಟು. ಹಂಗಾಗಿ ನನ್ನ ನೈಟು ಹೊಟ್ಟೆನೂ ಹಶ್ವಾಗಿರಲಿಲ್ಲ. ಮತ್ತು ಕಲ್ಲಂಗಡಿ ಹಣ್ಣು ಬೇರೆ ಒಂದು ಪೀಸ್ ತಿಂದುಬಿಟ್ಟಿದ್ದೆ. ಹಂಗಾಗಿ ನನಗಂತೂ ನನ್ನ ವೆಯ್ಟ್ ಲಾಸ್ದು ತುಂಬಾ ಖುಷಿ ಕೊಡ್ತು. ನಾನು ಯಾವುದೇ ರೀತಿ ಕಟ್ನಿಟ್ಟಾಗಿ ವೆಯ್ಟ್ ಲಾಸ್ ಅನ್ನೋದು ಮಾಡಿಲ್ಲ. ನಾನು ರೆಗ್ಯುಲರಾಗಿ ಯಾವ ಥರ ಊಟ ಮಾಡ್ತಾಯಿದ್ದೆ ಆ ಥರ ಮಾಡ್ತಾಯಿದ್ದೆ. ಏನಪ್ಪ ಅಂದರೆ ಬೆಳಿಗ್ಗೆ ಟೈಮ್ ಮಾತ್ರ ಸ್ವಲ್ಪ ತಿಂಡಿ ಅನ್ನೋದು ಕಟ್ ಮಾಡ್ತಾಯಿದ್ದೆ. ಅಷ್ಟು ಬಿಟ್ಟರೆ ನಾನು ಮಧ್ಯಾಹ್ನ ಆಗಲಿ ನೈಟೇ ಆಗಲಿ ಮಾಮೂಲಿ ಊಟ ಮಾಡ್ತಿದ್ದೆ. ಮತ್ತು ನನಗೋಸ್ಕರ ನಾನು ಸಪ್ರೇಟಾಗಿ ಯಾವುದೂ ಅಡುಗೆ ಮಾಡ್ಕೊಂಡಿಲ್ಲ. ನಾನು ಮನೆಯಲ್ಲಿ ಎಲ್ರಿಗೂ ಏನು ಮಾಡ್ತಾಯಿದ್ನೋ ಅದೇ ತಿಂತಾಯಿದ್ದೆ. ಬೆಳಗ್ಗೆ ತಿಂಡಿ ಮಾಡಿದ್ದು ಮಧ್ಯಾಹ್ನಕ್ಕೆ ಸಹ ನಾನು ತಿಂತಾಯಿದ್ದೆ. ನೋಡ್ತಾ ಇದ್ರಲ್ವ ನೀವು, ಪಲಾವು ಈ ಥರ ಏನಾದರೂ ಮಾಡಿದರೆ ನಾನು ಚಿತ್ರಾನ್ನ, ಪಲಾವು ಆ ಥರ ಎಲ್ಲ ಮಧ್ಯಾಹ್ನಕ್ಕೆ ನಾನು ತೊಗೊಳ್ತಾಯಿದ್ದೆ. ಮತ್ತು ವೆಯ್ಟ್ ಲಾಸಲ್ಲಿ ಕಾಫಿ ಟೀ ಬಿಡಬೇಕು, ರೈಸ್ ಬಿಡಬೇಕು ಅಂತ ಸುಮಾರು ಎಲ್ಲ 90% ಅದೇ ಹೇಳ್ತಾರೆ. ಅದೇ ನಾನು ಯಾವುದೇ ರೀತಿ ರೈಸ್ ಆಗಲಿ ಈ ಕಾಫಿ ಟೀ ಆಗಲಿ ಯಾವುದು ನಾನು ಬಿಟ್ಟಿಲ್ಲ. ಎಲ್ಲನೂ ನಾನು ತೊಗೊಂಡೇ ವೆಯ್ಟ್ ಲಾಸ್ ಅನ್ನೋದಾಗಿದ್ನೇ. ಆದರೆ ಕಂಟ್ರೋಲಲ್ಲಿರಬೇಕು, ಲಿಮಿಟಲ್ಲಿರಬೇಕು. ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತೀವಿ ಅಂತ ಹೇಳ್ಬಿಟ್ಟು 3-4 ಲೋಟ ಕುಡಿಯೋದು ಆ ಥರ ಮಾಡಬಾರ್ದು. 1 ಲೋಟ ಕುಡಿಯೋದ್ರಲ್ಲಿ ಅರ್ಧ ಲೋಟ ಕುಡಿಬೇಕು. ಆದಷ್ಟು ಸ್ವಲ್ಪ ಸ್ವೀಟ್ ಅನ್ನೋದನ್ನ ಕಡಿಮೆ ಮಾಡಬೇಕು. ನಾವು ಮುಂಚೆಯಿಂದನೂ ಸ್ವೀಟ್ ತುಂಬ ಕಡಿಮೆಯಾಕೆ ಮಾಡ್ತಾಯಿದ್ದು. ಬರೇ ಸಪ್ಪೆದು ಕುಡೀರಿ ಅಂತ ಹೇಳ್ತಾರೆ ಕೆಲವರು. ಆದರೆ ಅದು ಹೆಂಗೆ ಕುಡಿಯೋದು ಹೇಳು? ನಮ್ಮದು ನಾಲ್ಗೆ ಅಲ್ವಾ, ನಾವು ಸ್ವಲ್ಪ ರುಚಿ ಕೇಳುತ್ತಲ್ವ, ಮನುಷ್ಯರ ಜನ್ಮ ಅಲ್ವಾ. ಹಂಗಾಗಿ ನಾನು ಲೈಟಾಗಿ ಸ್ವಲ್ಪ ಸ್ವೀಟ್ ಅನ್ನೋದನ್ನ ಆ್ಯಡ್ ಮಾಡ್ತಾಯಿದ್ದೆ. ಸಕ್ಕರೆನೇ ಅಂತ ಬೆಲ್ಲನೇ ಹಾಕಬೇಕು, ಸಕ್ಕರೆ ಹಾಕ್ಬಾರ್ದು ಅಂತಾರೆ. ಏನು ಆ ಥರ ಏನಿಲ್ಲ. ನಾವು ಹಾಕೋದು ಕಾಫಿ ಟೀಗೆಲ್ಲ ಸಕ್ಕರೆನೇ, ಬೆಲ್ಲನೂ ಬಳಸ್ತೀನಿ, ಆದರೆ ಸಕ್ಕರೆನೂ ಬಳಸ್ತೀನಿ ನಾನು. ಸಕ್ಕರೆ ಬೆಲ್ಲ ಯಾವ್ದು ಬೇಕಾದ್ರೂ ಹಾಕ್ತಿದ್ದೆ. ಆದರೆ ಸ್ವಲ್ಪ ಹಾಕಿ ಮಾಡ್ತೀನಿ. 1 ಲೋಟ ಕಾಫಿ ಟೀಗೆ ನಾನು ಸುಮಾರು ಒಂದು ಕಾಲು ಸ್ಪೂನ್ ಆಗೋಷ್ಟೇ ಹಾಕ್ತಾಯಿದ್ದು. ನಾನು ಕಾಫಿ ಟೀ ಕುಡ್ಕೊಂಡು ಮತ್ತು ರೈಸ್ ಅಂತೂ ತಿನ್ನಲೇಬಾರ್ದು ಅಂತೇನೆ ನೀವು ನೋಡ್ದಂಗೆ ನಾನು ರೈಸ್ ಸಹ ತಿಂದಿದ್ದೀನಿ. ಫುಡ್ ಕಂಟ್ರೋಲ್ ಅನ್ನೋದು ಸ್ವಲ್ಪ ನಾವು ಕಡಿಮೆ ಮಾಡಿದರೆ ವೆಯ್ಟ್ ಲಾಸ್ ಅನ್ನೋದು ತಾನಾಗೆ ಆಗುತ್ತೆ. ಮತ್ತು ಆ್ಯಕ್ಟಿವಿಟಿ ಇರಬೇಕು. ಈಗ ನಾನು ವಾಕ್ ಮಾಡಲಿಲ್ಲ, ಎಕ್ಸಸೈಸ್ ಮಾಡಲಿಲ್ಲ, ವೆಯ್ಟ್ ಲಾಸ್ ಯಾವ ಥರ ಇದೆ ಅಂದರೆ, ಈಗ ಮನೆ ಒರೆಸೋದು ಕೈಯಲ್ಲೇ ಒರೆಸ್ತಾ ಇದ್ದೆ, ಮತ್ತು ಬಟ್ಟೆ ವಾಶ್ ಮಾಡೋದು ಕೈಯಲ್ಲೇ ವಾಶ್ ಮಾಡ್ತಾಯಿದ್ದೆ. ಬಗ್ಗಿ ಎದ್ದು ಸ್ವಲ್ಪ ಕೆಲಸಗಳು ಅನ್ನೋದು ಮಾಡಿದರೆ, ಸ್ವಲ್ಪ ಫುಡ್ ಕಂಟ್ರೋಲ್ ಅನ್ನೋದು ಕಂಟ್ರೋಲಲ್ಲಿದ್ದರೆ ತಾನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನೋಡಿದ್ರಲ್ಲ, ನಂದು ವೆಯ್ಟ್ ಬಂದುಬಿಟ್ಟು 71,550 ಗ್ರಾಮ್ ಇತ್ತು. ಇವತ್ತು ನೋಡಿದರೆ ಸುಮಾರು ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ದು ಮಾರ್ಚು 15ನೇ ತಾರೀಕು ಅನಿಸುತ್ತೆ. ಇವತ್ತು ಡೇಟ್ ಬಂದುಬಿಟ್ಟು ಏಪ್ರಿಲ್ 2. ಇವತ್ತಿನ ಏಪ್ರಿಲ್ 2. ಇವತ್ತು ನನ್ನ ವೆಯ್ಟ್ನ ರಿವೀಲ್ ಮಾಡ್ತಾ ಇರೋದು ನಾನು. ಏಪ್ರಿಲ್ 3 ಇವತ್ತು ನಾನು ವೆಯ್ಟ್ ರಿವೀಲ್ ಮಾಡ್ತಾ ಇರೋದು. ನೋಡಿ, ಇಷ್ಟು ದಿನಕ್ಕೆ ನಂದು ಸುಮಾರು 71,550 ಗ್ರಾಮ್ ಇದ್ದಿದ್ದು 68,800 ಗ್ರಾಮ್ ಬಂದಿದೆ. ಆಲ್ಮೋಸ್ಟ್ 3 kg ಅಷ್ಟು ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ಈ ಥರ ನನ್ನ ವೆಯ್ಟ್ ಲಾಸ್ ಜರ್ನಿ ಸುಮಾರು ಒಂದು 20 ದಿವಸಕ್ಕೆ ನಾನು ಆಲ್ಮೋಸ್ಟ್ ಒಂದು 3 kg ಆಗೋಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ. ಈಗಾದರೆ ಊರಿಗೆ ಹೋಗಬೇಕು, ತುಂಬ ಟೆನ್ಷನ್ ಆಗ್ತಾಯಿತ್ತು. ಮಳೆ, ಗುಡುಗು, ಮಿಂಚು, ಜೊತೆಗೆ ಪಾಪು ಬೇರೆ ಅಳ್ತಾನೇ ಇದ್ದ. ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಸರಿಯಾಗಿ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಈಗ ಬೆಳಿಗ್ಗೆನೇ ಮುದ್ದೆ ಮಾಡಿ ಸೊಪ್ಪು ಸಾಂಬಾರು ಮಾಡಿದ್ನಿ. ಊರಿಗೆ ಹೋಗ್ತಾಯಿದ್ನಿ. ಹಾಗಾಗಿ ಇವತ್ತು ನಮ್ಮ ಮನೆಯವರು ಡೈಲಿ ಮುದ್ದೆ ಮಾಡ್ಕೊಳ್ಳಲ್ಲ, ನಾನೇ ಇವತ್ತು ಮಾಡಿಟ್ಟೋಗೋಣ ಅಂತೇಳ್ಬಿಟ್ಟು ಸೊಪ್ಪು ಸಾಂಬಾರು, ಮುದ್ದೆ, ಇದು ಒಬ್ಬಟ್ಟು ಸಾಂಬಾರು ಯುಗಾದಿ ಹಬ್ಬದಲ್ಲಿ ಮಾಡಿದ್ದು ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಇಷ್ಟ ಒಬ್ಬಟ್ಟು ಸಾಂಬಾರು ಅಂದರೆ, ಹಂಗಾಗಿ ಇಟ್ಟಿದ್ದೀನಿ. ಈಗ ಇದು ಬಂದರೆ ಸುಮಾರು ಆವಾಗಲೇ 1 ಗಂಟೆ ಆಗಿತ್ತು. ಆಗ ತರಕಾರಿ ಎಲ್ಲ ಇತ್ತು, ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಮೆಂತ್ಯ ಸೊಪ್ಪು ಹಾಗೆ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಪಲಾವ್ ತಿಂದು ಸ್ವಲ್ಪ ಬಾಕ್ಸಿಗೆ ಸಹ ತಗೊಂಡು ಹೋದೆ. ತುಂಬ ಟೈಮ್ ಆಗಿತ್ತು ಅಂತಂದು ಇವತ್ತು ಬಸ್ ಸಿಗಲ್ಲ ಅಂತಲೇ ಬಂದೆ. ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟರಲ್ಲಿ 4 ಕಾಲಿಗೆ ನಮ್ಮ ಊರಿಗೆ ಬಸ್ ಇರೋದು. ನನಗೆ ವೈಟ್ ಫೀಲ್ಡಿಂದ ಬರೋಕ್ಕೆ 2 ಗಂಟೆಗೆ ಹತ್ತುತ್ತಾಳು. ಇಲ್ಲಿಗೆ ಬಂದಾಗೆ 4 ಕಾಲಾಗಿತ್ತು. ಬಸ್ ಇಲ್ಲ, ಹೋಗಿದೆ ಅಂದ್ಕೊಂಡು ಬಂದರೆ ಇಲ್ಲಿ ಬಂದೆ. ಡ್ರೈವರ್ ಇದ್ದಾರೆ, ಕಂಡಕ್ಟ್ರ್ ಇಲ್ಲ. ವೆಯ್ಟ್ ಮಾಡಿ ಸಾಕಾಯ್ತು. ಬಂದ ತಕ್ಷಣ ಕೇಳಿದೆ ಡ್ರೈವರ್ನ, ಹೋಗುತ್ತಮ್ಮ ಊರಿಗೆ ಅಂತ ಹೇಳಿದರು. ಮತ್ತೆ ಅವರು ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಯಿದ್ರು. ಅಂದರೆ ಹೋಗಲ್ಲ ಅಂತ ಆ ಅರ್ಥದಲ್ಲಿ ಮಾತಾಡ್ತಾಯಿದ್ರು. ಮತ್ತು ಪಕ್ಕದ ಬಸ್ಸವರೆಲ್ಲ, ಇದು ಹೋಗಲ್ಲ ಕಣಮ್ಮ, ನಿಮಗೆ ಸುಮ್ಮನೆ ಸುಳ್ಳು ಹೇಳಿದ್ದಾರೆ, ಬೇರೆ ಬಸ್ಗೆ ಹೋಗ್ರಿ ಅಂತ ಹೇಳ್ತಾರೆ. ನನಗೆ ಫುಲ್ಲು ಟೆನ್ಷನ್ ಆಯಿತು. ಏನಪ್ಪ ಮಾಡೋದು ಈಗ? ಮಗು ಬೇರೆ ಇದೆ, ಮಳೆ ಬೇರೆ ಮಳೆ ಬರ್ತಾಯಿದೆ. ಈಗ ಮನೆಗೆ ಹೋಗೋಕ್ಕೂ ಆಗೋಲ್ಲ. 2 ಗಂಟೆ ತುಂಬ ದೂರ ನಮ್ಮದು ವೈಟ್ ಫೀಲ್ಡು. ಟ್ರಾಫಿಕಲ್ಲಿ ಬರೋದಕ್ಕೆ ಸುಸ್ತಾಗಿದೆ. ಮತ್ತೆ ನಾನು ಮತ್ತೆ ವೈಟ್ ಫೀಲ್ಡ್ಗೆ ಹೋಗ್ಬೇಕು ಮಗು ಕರ್ಕೊಂಡು ಅಂದರೆ ಆಗಲ್ಲ. ನಾನೇ ಡ್ರೈವರ್ ಹತ್ರ ಕೋಪ ಮಾಡಿಕೊಂಡೇ ಮಾತಾಡಿದೆ. ನೀವು ಹೇಳಿದ್ಕೆ ತಾನೇ ನಾನು ವೆಯ್ಟ್ ಮಾಡ್ತಾ ನಿಂತಿದ್ದು, ನಂಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮನ್ನು ಊರಿಗೆ ತಲುಪಿಸ್ಲೇಬೇಕು, ಮಗುನ ಕರ್ಕೊಂಡು ನಾನು ಬಂದಿರೋದು ಅಂತೇಳಿ ನಾನು ಸ್ವಲ್ಪ ಬೇಜಾರದಲ್ಲಿ ಮಾತಾಡಿದೆ. ಮತ್ತು ಅವರು ಕಂಡಕ್ಟ್ರವ್ರು ಮಾತಾಡಿಕೊಂಡು, ಇಲ್ಲ ಸರಿ ಹೋಗೋಣ, ಹೋಗ್ತೀವಮ್ಮ ಅಂತ ಹೇಳ್ಬಿಟ್ಟು ಹೊರಟ್ರು. ನೋಡಿ, ಬಸ್ಸಲ್ಲಿ ಯಾರೂ ಇಲ್ಲ.
ನನ್ನ ಬಲವಂತಕ್ಕೆ ಇವತ್ತು ನನಗೋಸ್ಕರನೇ ಬಂದಿದೆ ಅಂತಲೇ ಹೇಳ್ಬೋದು ಈ ಬಸ್ಸು. ಡೈಲಿ ಬರ್ತಾಯಿತ್ತು, ಇವತ್ತು ಈ ಥರ ಮಾಡ್ತು. ಹಂಗಾಗಿ ಸಖತ್ ಬೇಜಾರಾಯಿತು. ಮತ್ತು ಹೊರಟಿದ ತಕ್ಷಣ ಖುಷಿ ಆಯಿತು. ಇಲ್ಲಾಂದರೆ ನಮ್ಮ ಮನೆಯವರು ನಮ್ಮನ್ನು ಮೆಜೆಸ್ಟಿಕ್ಕಿಗೆ ಬಿಟ್ಟೋಗೋದಕ್ಕೆ ಬಂದಿದ್ದರು. ಚಿಕ್ಕವನು ಅವ್ರ ಅಪ್ಪನಿಗೆ ತುಂಬ ಅಟ್ಯಾಚ್ಮೆಂಟು, ತುಂಬ ಅಳ್ತಾಯಿದ್ದ. ಅವರಪ್ಪನೂ ಕಣ್ಣಲ್ಲಿ ನೀರು ಹಾಕ್ತಾಯಿದ್ದಾರೆ, ಅವನು ಅಳ್ತಾನೇ ಇದ್ದ. ನನಗೂ ಸಖತ್ತು ಬೇಜಾರಾಯಿತು. ಅದಾದಮೇಲೆ ಬಸ್ ಹೊರಡ್ತು, ನಮ್ಮ ಮನೆಯವ್ರು ಸಹ ಹೋದರು. ಒಂದು ಸ್ವಲ್ಪ ಹೊತ್ತಾದಮೇಲೆ ಈಗ ಪ್ರತೀಕ್ಗೆ ಸೌತೆಕಾಯಿ ಮನೆಯಿಂದನೇ ತಂದಿದ್ದೆ, ಕಟ್ ಮಾಡಿಕೊಂಡು ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಎಲ್ಲ ತಂದಿದ್ದೆ. ಅವನಿಗೆ ತುಂಬ ಇಷ್ಟ ಸೌತೆಕಾಯಿ ಅಂದರೆ. ಫ್ರೂಟ್ಸು ವೆಜಿಟೇಬಲ್ ತುಂಬ ಇಷ್ಟಪಟ್ಟು ತಿಂತಾನೆ. ಹಂಗಾಗಿ ನನಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಮನೆಯಿಂದನೇ ಕಟ್ ಮಾಡಿಕೊಂಡು ತಂದಿದ್ದೆ. ನಮ್ಮ ಮನೆಯವ್ರು ಬಸ್ಸಲ್ಲೇ ತೊಗೊಂಡ್ರೆ ಆಯಿತು ಅಂದರು, ಆದರೆ ಮನೇಲಿತ್ತು, ಹಂಗಾಗಿ ನಾನು ರೆಡಿ ಮಾಡ್ಕೊಂಡು ತಂದೆ. ದೊಡ್ಡವನಿಗೆ ಮಾತ್ರ ಹೊರಗಡೆ ಬಂದಿದ್ವಿ ಅಂದರೆ ಅವನಿಗೆ ದುಡ್ಡಿಟ್ಟರೆ ಸಮಾಧಾನ. ಮನೆಯಲ್ಲಿ ನಾವು ಏನೇ ತಂದರೂ ಅವನಿಗೆ ಹೊರಗಡೆ ದುಡ್ಡಿಟ್ಟೇ ತಿನ್ನಬೇಕು, ಅವ್ನಿಗೆ ಹಾಗೆ ಸಮಾಧಾನ ಅವನಿಗೆ. ಆದರೆ ಚಿಕ್ಕವ್ನು ಮಾತ್ರ ಆ ಥರ ಅಲ್ಲ, ಅವನಿಗೆ ಸೌತೆಕಾಯಿ ಇದ್ಬಿಟ್ರೆ ಇನ್ನು ಪ್ರಪಂಚ ಅವನಿಗೆ, ಇನ್ನೇನು ಬೇಡ ಅವನಿಗೆ. ತುಂಬ ಇಷ್ಟಪಟ್ಟು ತಿಂತಾನೆ ಸೌತೆಕಾಯಿ ಮಾತ್ರ. ಹಾಗೆ ಸೌತೆಕಾಯಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡ. ಈಗಾದರೆ ನಾವು ಕೊರಟಗೆರೆ ಹತ್ತತ್ರ ಹೋಗ್ತಾ ಇದ್ವಿ ಅನಿಸುತ್ತೆ. ಅದಾದಮೇಲೆ ಪ್ರತೀಕು ಮಲ್ಕೊಂಡು ಎದ್ದಾದಮೇಲೆ ಈಗ ಮಧುಗಿರಿ ಬಿಟ್ಟಾದಮೇಲೆ ಅವನಿದ್ದ. ಈಗ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಮಲ್ಕೊಂಡಿದ್ದಾಗ ಸ್ವಲ್ಪ ಈ ಥರ ತಿನ್ನಿಸಿದ್ರೆ ಸಮಾಧಾನದಾಗಿರ್ತಾನೆ. ತುಂಬ ಇಷ್ಟಪಟ್ಟು ತಿಂತಾನೆ, ಫ್ರೂಟ್ಸ್ ಆಗಲಿ ವೆಜಿಟೇಬಲ್ ಆಗಲಿ. ನೋಡಿ ಈಗ ಪಾವಗಡ ಬಂತು ಬಸ್ಸು, ಪಾವಗಡ ಬಿಟ್ಟು ನಮ್ಮೂರಿಗೆ ಹೊರಡ್ತಾ ಇದೆ. ಬಸ್ಸಲ್ಲಿ ಒಬ್ಬರಿಲ್ಲ. ಬಸ್ ಹತ್ತಿದಾಗ ಒಬ್ಬಳೇ, ಬಸ್ ಹತ್ತಿದ ಮೇಲೆ ಫುಲ್ ಆಯಿತು ಬಸ್ಸು. ಆಮೇಲೆ ಪಾವಗಡಕ್ಕೆ ಲಾಸ್ಟು ಮತ್ತೆ ನಮ್ಮ ಊರಿಗೆ ಹೋಗೋವರೆಗೂ ನಾನು ಕಂಡಕ್ಟ್ರು ಡ್ರೈವರು ಮಹತ್ ಹಸ್ಬಿಟ್ರೆ ಇನ್ಯಾರೂ ಇಲ್ಲ. ಏನಂದರೆ ಡ್ರೈವರು ನಮ್ಮೂರು ಪಕ್ಕದೂರವರೇ ಸರಿ ಹೋಯ್ತು. ಭಯನೂ ಆಗ್ತಾಯಿತ್ತು ಒಂದು ಕಡೆ, ಆದರೆ ನಮ್ಮೂರವರು ಅಲ್ವಾ, ಏನು ಭಯ ಇಲ್ಲ ಬಿಡು ಅಂತ ಧೈರ್ಯವಾಗಿ ಕುತ್ಕೊಂಡು ಬಂದೆ. ಆ ಥರ ಏನು ಅನ್ನಿಸ್ಲಿಲ್ಲ. ಆದರೆ ಒಬ್ಬಳೇ ಅಂತ ಬೇಜಾರಾಯಿತು ಅಷ್ಟೇ. ಈಗ ಮನೆಗೆ ಬಂದರೆ ನಮ್ಮ ಅಮ್ಮಂದೊಂದು ಫಜೀತಿ ಮಾಡ್ಕೊಂಡ್ಬಿಟ್ಟಿತ್ತು. ಹಬ್ಬದ ಸಂತೆ ಮಾಡೋದಕ್ಕೆ ಅಂತ ಲಿಂಗದಳ್ಳಿ ಅಂತ ಇದೆ, ಅಲ್ಲಿಗೆ ಹೋಗಿದ್ದೆ. ರಾಗಿ ಒಣಗಕ್ಕೆ ಹೋಗಿದ್ದೆ. ರಾಗಿ ಎಲ್ಲ ನೆಂದ್ಬಿಟ್ಟೈತೆ ಮಳೆ ಬಂದು. ನಮ್ಮಮ್ಮ ಫುಲ್ಲು ಟೆನ್ಷನ್ನು, ರೇಷನ್ನು ನೆಂದೋಗೈತೆ, ಈ ಕಡೆ ರಾಗಿನೂ ನೆಂದೋಗೈತೆ. ನಮ್ಮಮ್ಮನ ನೋಡೇ ನಮಗೆ ಮತ್ತೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಅವ್ನು ಪ್ರತೀಕ್ ಒಂದು ಕಡೆ ಅಳ್ತಾ ಇದ್ದ, ನಮ್ಮಮ್ಮಂದೊಂದು ಕಡೆ ಟೆನ್ಷನ್ನು. ಹಾಗೆ ನಾನು ಇವತ್ತು ಪಲಾವ್ ಮಾಡಿದ್ದೆ ಮನೆಯಲ್ಲೇ ಬೆಂಗಳೂರಲ್ಲಿ, ಅದನ್ನೇ ತಂದಿದ್ದೆ. ಅದು ಬಸ್ಸಲ್ಲಿ ನಮಗೆ ತಿನ್ನೋದಕ್ಕೆ ಟೈಮ್ ಆಗಲಿಲ್ಲ, ಹಂಗಾಗಿ ಮನೇಲಿ ಈಗ ಇದನ್ನೇ ತಿಂದು ಇದು ಮಾಡ್ತೀವಿ. ಹಾಗೆ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಸಹ ತಂದಿದ್ನಲ್ಲ, ಈಗ ಇದೇ ಡಿನ್ನರು. ಹಾಗೆ ನಮ್ಮಮ್ಮ ಅನ್ನ ಮಾಡಿತ್ತು, ಹಾಗೆ ಚಿತ್ರಾನ್ನ ಗೊಜ್ಜು ಸಹ ಇತ್ತು. ಎಲ್ಲ ಸ್ವಲ್ಪ ತಿಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಪ್ಲೀಸ್